ಫ್ರೆಂಡ್ಸ್, ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಭವಿಷ್ಯವನ್ನ ಬಿಚ್ಚಿಡುವ ಹಸ್ತ ರೇಖೆಯ ಬಗ್ಗೆ ಒಂದು ಕಂಪ್ಲೀಟ್ ಡೀಟೇಲ್ ಅನ್ನ ಕೊಡ್ತೀನಿ, ಕೇಳಿಸ್ಕೊಳ್ಳಿ. ಹಸ್ತ ಮುದ್ರಿಕೆ ಎಂಬ ವ್ಯಾಪಕ ವಿಷಯದಲ್ಲಿ ತಿಳಿದುಕೊಳ್ಳೋಕೆ ಅನೇಕ ವಿಚಾರಗಳು ಇರುತ್ತೆ. ಹಸ್ತದಲ್ಲಿರುವ ಪ್ರತಿಯೊಂದು ರೇಖೆ ಹಾಗೂ ಚಿಹ್ನೆಗಳು ತಮ್ಮದೇ ಆದ ವೈಶಿಷ್ಟ್ಯವನ್ನ ಸಾರುತ್ತೆ. ಕೆಲವು ನಮ್ಮ ಅದೃಷ್ಟವನ್ನ ಹೇಳಿದ್ರೆ, ಇನ್ನು ಕೆಲವು ನಮ್ಮ ದೌರ್ಭಾಗ್ಯವನ್ನ ತೋರಿಸ್ಕೊಳತ್ತೆ. ಇನ್ನು ಒಂದು ಅಂಗೈನಲ್ಲಿರುವಂತೆ ಇನ್ನೊಂದು ಅಂಗೈನಲ್ಲಿ ಅದೇ ಚಿಹ್ನೆಗಳು ಇರೋದಿಲ್ಲ. ಕೆಲವೊಂದು ಒಂದೇ ಬಗೆಯಲ್ಲಿ ಇರುತ್ತೆ. ಇಂತಹ ರೇಖೆಗಳು ಯಾವ ಅರ್ಥ ಕೊಡುತ್ತೆ ಅನ್ನೋದನ್ನ ತಿಳ್ಕೋಬೇಕು. ಆ ಕುತೂಹಲ ಎಲ್ಲರಲ್ಲೂ ಸಾಮಾನ್ಯವಾಗಿ ಇರುತ್ತೆ. ಇಂತಹ ಕುತೂಹಲವನ್ನ ಹುಟ್ಟಿಸಿ ವಿಶೇಷ ಸಂಗತಿಯನ್ನ ತೆರೆದಿಡುವ ಕೆಲವು ರೇಖೆಗಳ ಚಿತ್ರದ ಜೊತೆಗೆ ವಿವರಣೆಯನ್ನ ಕೂಡ ನಾವಿವಾಗ ಕೊಡ್ತಾ ಇದ್ದೀವಿ. ಸೊ ಮಿಸ್ ಮಾಡದೆ ಈ ವಿಡಿಯೋ ನೋಡಿ. ನೀವು ಈ ಪಿಕ್ಚರ್ ಅಲ್ಲಿ ನೋಡಬಹುದು ಯೂನಿಯನ್ ಲೈನ್ ಅಂತ. ಈ ರೇಖೆಯು ಕಿರುಬೆರಳ ಕೆಳಭಾಗ ಮತ್ತು ಹಸ್ತದ ತುದಿಯಲ್ಲಿ ಕಂಡು ಬರುತ್ತೆ. ಈ ಚಿಕ್ಕದಾದ ಅಡ್ಡ ರೇಖೆ ನಿಕಟ ಸಂಬಂಧಗಳ ಬಗ್ಗೆ ವಿವರಿಸುತ್ತೆ, ಆದ್ರೆ ಇದು ಪ್ರಣಯದ ವಿಚಾರ ತಿಳಿಸುತ್ತೆ ಅನ್ನೋದು ತಪ್ಪು ಕಲ್ಪನೆ. ಇನ್ನು ಈ ಫೋಟೋದಲ್ಲಿ ನೀವು ನೋಡಬಹುದು ಶುಕ್ರ ರೇಖೆ. ಈ ಚಿತ್ರದಲ್ಲಿ ತೋರಿಸಿದಂತೆ ಉಂಗುರದ ಬೆರಳಿನ ನಡುವೆಯಿಂದ ಪ್ರಾರಂಭವಾಗುವ ಈ ರೇಖೆ ಮಧ್ಯಮ ಮತ್ತು ತೋರು ಬೆರಳಿನ ನಡುವೆ ಅಂತ್ಯಗೊಳ್ಳುತ್ತೆ. ಈ ರೇಖೆಯನ್ನ ಹೊಂದಿದವರು ಭಾವನಾತ್ಮಕ ಬುದ್ಧಿವಂತಿಕೆ ಮತ್ತು ಕೌಶಲ್ಯತೆಯ ಸಾಮರ್ಥ್ಯ ಹೊಂದಿರ್ತಾರೆ ಅಂತ ಕೂಡ ನಂಬಲಾಗಿದೆ. ಇನ್ನು ಸೂರ್ಯ ರೇಖೆ. ಹಸ್ತಮುದ್ರಿಕೆಯಲ್ಲಿ ಇದೊಂದು ಪ್ರಮುಖ ರೇಖೆ ಅಂತ ಪರಿಗಣಿಸಲಾಗಿದೆ. ಉಂಗುರ ಬೆರಳಿನ ಕೆಳಭಾಗದಲ್ಲಿ ಸಮಾಂತರವಾಗಿ ಉದ್ದುದ್ದ ಗೆರೆಗಳನ್ನ ಹೊಂದಿದ್ರೆ ಇದು ವ್ಯಕ್ತಿಯ ಖ್ಯಾತಿ ಮತ್ತು ಹಗರಣಗಳ ಕುರಿತು ಸೂಚಿಸುತ್ತೆ. ವ್ಯಕ್ತಿಯು ಅನಗತ್ಯ ತೊಂದರೆಗಳಿಗೆ ಕೂಡ ಒಳಗಾಗಬಹುದು. ಇನ್ನು ಪ್ರಯಾಣದ ರೇಖೆ. ಹಸ್ತದ ಮುಂಭಾಗದ ಅಂಚಿನಲ್ಲಿ ಕಂಡುಬರುವ ಈ ರೇಖೆ ಮಣಿಕಟ್ಟು ಮತ್ತು ಹೃದಯ ರೇಖೆಗಳ ನಡುವೆ ಕಂಡುಬರುತ್ತೆ. ಇದು ವ್ಯಕ್ತಿಯ ಪ್ರವಾಸದ ವಿಚಾರವನ್ನ ಪ್ರತಿನಿಧಿಸುತ್ತೆ. ಇನ್ನು ಲೈನ್ ಆಫ್ ಸಕ್ಸಸ್. ಈ ಫೋಟೋದಲ್ಲಿ ನೀವು ನೋಡಬಹುದು ಮಾರ್ಕ್ ಮಾಡಿದರೆ ಈ ರೇಖೆಯನ್ನ ಲೈನ್ ಆಫ್ ಸಕ್ಸಸ್ ಅಂತ ಕೂಡ ಕರೆಯಲಾಗುತ್ತೆ. ವ್ಯಕ್ತಿಯ ಹಸ್ತದಲ್ಲಿ ಈ ರೇಖೆ ಇಲ್ಲವಾದ್ರೆ ಎಷ್ಟೇ ಪ್ರಯತ್ನ ಪಟ್ಟರು ಯಶಸ್ಸು ಕಾಣೋದು ಕಷ್ಟ ಅಂತ ಹೇಳಲಾಗುತ್ತೆ. ಇದನ್ನ ಅದೃಷ್ಟ ರೇಖೆ ಅಂತ ಸಹ ಕರೆಯಲಾಗುತ್ತೆ. ಇನ್ನು ಮರ್ಕ್ಯೂರಿ ಲೈನ್. ಈ ಪಿಕ್ಚರ್ ಅಲ್ಲಿ ನೀವು ಕ್ಲಿಯರ್ ಆಗಿ ನೋಡಬಹುದು, ಎಲ್ಲಾ ಮಾರ್ಕಿಂಗ್ ಸಮೇತ ಕೊಟ್ಟಿದ್ದಾರೆ. ಇದನ್ನ ಆರೋಗ್ಯ ಮತ್ತು ಲಿವರ್ ಗೆ ಸಂಬಂಧಿಸಿದ ರೇಖೆ ಅಂತ ಕೂಡ ಕರೀತಾರೆ. ಇದು ಚಂದ್ರನ ಪರ್ವತದ ಮೇಲಿಂದ ಆರಂಭವಾಗುತ್ತೆ. ಇನ್ನು ನಮ್ಮ ಯಶಸ್ಸು ಮತ್ತೆ ವೈಫಲ್ಯತೆಯನ್ನ ಸೂಚಿಸುತ್ತೆ. ಇದು ಆಳವಾದ ರೇಖೆಯಂತೆ ಕಂಡು ಬಂದ್ರೆ ಉತ್ತಮ ಜೀರ್ಣಕ್ರಿಯೆ, ಯಕೃತ್ತಿನ ಆರೋಗ್ಯ, ಉತ್ತಮ ಸ್ಮರಣ ಶಕ್ತಿಯ ಕುರಿತು ಸೂಚಿಸುತ್ತೆ ಅಂತ ಕೂಡ ಹೇಳಲಾಗಿದೆ. ಸೊ ಕೇಳಿಸ್ಕೊಂಡ್ರಲ್ಲ, ನಿಮ್ಮ ಅಂಗೈಯಲ್ಲಿ ಯಾವ ರೀತಿಯ ರೇಖೆ ಇದ್ರೆ ಏನನ್ನ ಸೂಚಿಸುತ್ತೆ, ಹಾಗೆ ಪ್ರತಿಯೊಂದು ನಾವು ಎಕ್ಸ್ಪ್ಲೈನ್ ಮಾಡಿರೋದು ಒಂದೊಂದು ಫೋಟೋ ಜೊತೆಗೆ. ಸೊ ಇದನ್ನ ಕೂಡ ನೀವು ನೋಡಿದಿರಾ, ಇದು ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೊಂಡಿದೀನಿ. ಸೊ ಈ ನಮ್ಮ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ, ಅಂಡ್ ಈ ವಿಡಿಯೋ ಬಗ್ಗೆ ನಿಮ್ಗೆ ಏನಾದ್ರು ಕಮೆಂಟ್ಸ್ ಇದ್ರೆ ಧಾರಾಳವಾಗಿ ಕಮೆಂಟ್ ಮಾಡಿ ಕಳಿಸಬಹುದು. ಜೊತೆಗೆ ಇನ್ನಷ್ಟು ಸುದ್ದಿಗಳಿಗೆ ನೀವು ಮರಿಬೇಡಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್. ಜೊತೆಗೆ ನಮ್ಮ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ದಯವಿಟ್ಟು ಶೇರ್ ಮಾಡಿ, ಲೈಕ್ ಕೂಡ ಮಾಡಿ.